ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಕಂಪನಿಯಲ್ಲಿ ತನ್ನ ಅಫಿಷಿಯಲ್ ಲಾಸ್ಟ್ ಮ್ಯಾಚ್ ನ ರೆಸಲ್ ಮಾಡ್ತಾರೆ. ಲಿಟರಲಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಮಗೆ ನಾಳೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಕೂಡ ಇದೆ. ಯಾರು ಕೂಡ ವಿಡಿಯೋನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಲಿಂಡಾ ಮಿಕ್ಮ್ಯಾನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರ ಪತ್ನಿ ಇವರು. ಅಂಡ್ ಇವರು ಕೂಡ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ನೋಡೋದಕ್ಕೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಪಿಯರ್ ಆಗ್ತಾರಂತೆ. ಅಪ್ಡೇಟ್ ಗಳು ಅದೇ ರೀತಿ ಬರ್ತಾ ಇದೆ. ಬಟ್ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಹಾಗೆ ಡೊನಾಲ್ಡ್ ಟ್ರಂಪ್ ಇವರಿಬ್ರು ಕೂಡ ಬರ್ತಾರೋ ಇಲ್ವೋ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಬಂದ್ರು ಬರ್ಬಹುದು, ಬರ್ದಲೇನು ಇರಬಹುದು ಅಂತಾನೆ ಹೇಳ್ಬಹುದು. ಬಟ್ ಲಿಂಡಾ ಮಿಕ್ಮ್ಯಾನ್ ಅಂತೂ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ವಿಟ್ನೆಸ್ ಮಾಡೋದಕ್ಕೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಪಿಯರ್ ಆಗಿರ್ತಾರೆ. ನಮ್ಮ ಶೇನ್ ಮಿಕ್ಮ್ಯಾನ್ ಅವರು ಕೂಡ ಅಪಿಯರ್ ಆಗಿರ್ತಾರೆ. ಅಂಡ್ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರು ಕೂಡ ಕೋ ಹೋಸ್ಟ್ ಆಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಇಡೀ ಮಿಕ್ಮ್ಯಾನ್ ಫ್ಯಾಮಿಲಿ ಅಪಿಯರ್ ಆದ್ರೆ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ವಿನ್ಸ್ ಮಿಕ್ಮ್ಯಾನ್ ಅವರು ಕೂಡ ಯಾವುದೋ ಒಂದು ಕೆಪಾಸಿಟಿಲಿ ಬರ್ತಾರೆ ಅಂತ ಅನ್ಕೋತೀನಿ. ಇನ್ನು ನಮ್ಮ ಜಾನ್ ಸಿನಾ ಹಾಗೆ ಗಂತರ್ ಅವರ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಮ್ಯಾಚ್ ಗೋಸ್ಕರ ಡಬ್ಲ್ಯೂ ಅವರು ಮೂವಿಂಗ್ ಗ್ರಾಫಿಕ್ ಕಾರ್ಡ್ ಕೂಡ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ತುಂಬಾನೇ ರೇರ್ ಸಿನಾರಿಯೋದಲ್ಲಿ ನಾವು ನೋಡ್ತೀವಿ ಡಬ್ಲ್ಯೂ ಅವರು ಮೂವಿಂಗ್ ಗ್ರಾಫಿಕ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮು ನಾನು ನೋಡಿದ್ದು ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಆ ಒಂದು ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ನನಗೆ ನೋಡಿದಂತಹ ನೆನಪು ಅಷ್ಟೊಂದೇನು ಇಲ್ಲ. ಸದ್ಯಕ್ಕೆ ಈ ಒಂದು ಮ್ಯಾಚ್ಗೂ ಕೂಡ ಡಬ್ಲ್ಯೂ ಅವರು ಮೂವಿಂಗ್ ಗ್ರಾಫಿಕ್ ನ ರಿಲೀಸ್ ಮಾಡಿದ್ದಾರೆ. ಯಾಕಪ್ಪ, ಮೊದಲು ಮಂಡೇ ನೈಟ್ ರೋ, ಸ್ಮ್ಯಾಕ್ ಡೌನ್ ಮ್ಯಾಚ್ ಕಾರ್ಡ್ ಗಳಲ್ಲೂ ಕೂಡ ಮೂವಿಂಗ್ ಗ್ರಾಫಿಕ್ ನಮಗೆ ನೋಡೋದಕ್ಕೆ ಸಿಗೋದು. ಬಟ್ ಈಗ ಡಬ್ಲ್ಯೂ ಅವರು ಅದನ್ನೆಲ್ಲದನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಏನೇ ಆಗ್ಲಿ, ಮೂವಿಂಗ್ ಗ್ರಾಫಿಕ್ ಮಾತ್ರ ನಮ್ಮ ಜಾನ್ ಸಿನಾ ಹಾಗೆ ಗಂತರ್ ಅವರ ಮ್ಯಾಚ್ ಗೆ ತುಂಬಾನೇ ಅದ್ಭುತವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಅಥವಾ ಶೋನ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೋ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲು ಅಪ್ಡೇಟ್ ಬರುತ್ತೆ ಮೇನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ, ಅದಾದ್ಮೇಲೆ ಅಪ್ಡೇಟ್ ಬರುತ್ತೆ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಾ ಇದೆ. ನಮ್ಮ ಜಾನ್ ಸಿನಾ ಅವರೇ ಈ ಒಂದು ಮ್ಯಾಚ್ ನ ಓಪನಿಂಗ್ ಅಲ್ಲಿ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದಾರಂತೆ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ ಓಪನಿಂಗ್ ಅಲ್ಲೂ ಕೂಡ ಇಡಬಹುದು ಅಂತ. ಬಟ್ ಇಲ್ಲಿ ಇನ್ನ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ ನಿನ್ನೆ ನಮ್ಮ ಜಾನ್ ಸಿನಾ ಅವರು ಪ್ಯಾಟ್ ಮೆಕಫಿ ಶೋನ ಅಟೆಂಡ್ ಆಗ್ತಾರೆ. ಅಂಡ್ ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನನಗೆ ನನ್ನ ಶೋನ ಮೇನ್ ಇವೆಂಟ್ ಅಲ್ಲೇ ಮಾಡಬೇಕು ಅಂತ ಆಸೆ. ಬಟ್ ಡಬ್ಲ್ಯೂ ಅವರು ಏನಾದ್ರು ನನ್ನನ್ನ ಓಪನಿಂಗ್ ಗೆ ಹೋಗು, ನೀನು ಮ್ಯಾಚ್ ಅಲ್ಲಿ ರೆಸಲ್ ಮಾಡು ಅಂತ ಹೇಳಿದ್ರೆ ನಾನು ಆ ಒಂದು ಐಡಿಯಾನು ಕೂಡ ತೆಗೆದಾಕೋದಕ್ಕೆ ಹೋಗೋದಿಲ್ಲ. ಎಂಡ್ ಆಫ್ ದ ಡೇ ಡಬ್ಲ್ಯೂ ಅವರು ಏನ್ ಮಾಡೋದಕ್ಕೆ ನನ್ನ ಹತ್ರ ಹೇಳ್ತಾರೋ ಅದನ್ನೇ ನಾನು ಮಾಡ್ತೀನಿ. ಸೊ ಅವರು ನನ್ನನ್ನ ಓಪನಿಂಗ್ ಅಲ್ಲಾದ್ರೂ ಕಳಿಸ್ಲಿ ಅಥವಾ ಮೇನ್ ಇವೆಂಟ್ ಅಲ್ಲಾದ್ರೂ ಕಳಿಸ್ಲಿ, ನಾನು ಹೋಗಿ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ. ಒಂದೊಂದು ಟೈಮ್ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ, ನಾನೇನು ಮಾಡೋದಿಲ್ಲ, ಎಲ್ಲ ಡಬ್ಲ್ಯೂನೇ ಮಾಡುತ್ತೆ ಅಂತ. ಬಟ್ ಇನ್ನೊಮ್ಮೊಮ್ಮೆ ನಮ್ಮ ಜಾನ್ ಸಿನಾ ಅವರು ಹೇಳ್ದಂಗೆ ಮಾಡ್ತಾರೆ. ಸೊ ಇದರಲ್ಲಿ ಏನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ನನ್ನ ಪ್ರಕಾರ ಜಾನ್ ಸಿನಾ ಅವರಂತೂ ನಮಗೆ ಮೈನ್ ಇವೆಂಟ್ ಅಲ್ಲೇನೆ ನೋಡೋದಕ್ಕೆ ಸಿಗ್ತಾರೆ, ನಾಳೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲೇ. ಇನ್ನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಲುಕ್ ಹಾಗೆ ಫೀಲ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೆ ಗೊತ್ತಿರಬಹುದು ಇಷ್ಟು ದಿನ ಡಬ್ಲ್ಯೂ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಒಂದು ರೀತಿ ರೆಟ್ರೋ ಸ್ಟೈಲ್ ಅಲ್ಲಿ ಡಿಸೈನ್ ಮಾಡಿದ್ರು. ಸೊ 90s ಹಾಗೆ 2000 ಎರಾದಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಫೀಲಿಂಗ್ ಯಾವ ರೀತಿ ಇರ್ತಾ ಇತ್ತು ಅದನ್ನೇ ಡಬ್ಲ್ಯೂ ಅವರು ಮತ್ತೊಮ್ಮೆ ತಗೊಂಡು ಬಂದು ರೆಟ್ರೋ ಫೀಲ್ ನ ಕೊಡ್ತಾ ಇದ್ರು. ಬಟ್ ಈಗ ಡಬ್ಲ್ಯೂ ಅವರು ಈ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ PLE ರೇಂಜ್ ಗೆ ಡಿಸೈನ್ ಮಾಡ್ತಾ ಇದಾರಂತೆ. ಸೊ ರೆಟ್ರೋ ಥೀಮ್ ನ ಡಬ್ಲ್ಯೂ ಅವರು ಬಿಟ್ಟು PLE ರೀತಿನೇ ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಡಿಸೈನ್ ಮಾಡ್ತಾ ಇದಾರಂತೆ. ಯಾರಿಗೆ ಗೊತ್ತು ಗಾಯ್ಸ್, ಜಾನ್ ಸಿನಾ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಕಸ್ಟಮ್ ಸ್ಟೇಜ್ ನ ಕೂಡ ರೆಡಿ ಮಾಡಬಹುದು. ತುಂಬಾನೇ ಅದ್ಭುತವಾದ ಕಾನ್ಸೆಪ್ಟ್ ಗಳನ್ನ ಡಬ್ಲ್ಯೂ ಅವರು ಈಗಾಗಲೇ ಆ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ರೆಡಿ ಮಾಡ್ಕೋತಾ ಇದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಾಳೆ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಸ್ಟೇಜು ಹಾಗೆ ಲೈಟಿಂಗ್ಸ್, ಆ ಎರೆನಾ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಒಂದು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು ಈಗಾಗಲೇ 18,700 ಜನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ವಾಷಿಂಗ್ಟನ್ DC ಯಲ್ಲಿ. ಸೊ ಇದು ಬಿಗ್ಗೆಸ್ಟ್ ಎರಾನಾ ರೆಕಾರ್ಡ್ ಆಗಿದೆ ಅಂತಾನೆ ಹೇಳ್ಬೇಕು. ಈ ಒಂದು ಎರಾನಾದಲ್ಲಿ ಅಟೆಂಡೆನ್ಸ್ ಇಂದನೇ ಡಬ್ಲ್ಯೂ ಅವರು $4 ಮಿಲಿಯನ್ ನ ಸಂಪಾದನೆ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಒಂದು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಜಾನ್ ಸಿನಾ ಅವರ ಲಾಸ್ಟ್ ಪ್ರೀಮಿಯಂ ಲೈವ್ ಇವೆಂಟ್, ಲಾಸ್ಟ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್, ಬಿಗ್ಗೆಸ್ಟ್ ಎರಾನಾ ಓಪನಿಂಗ್ ಅಂತೆ. ಸೊ ಇದರಿಂದ ಡಬ್ಲ್ಯೂ ಅವರು ಟಿಕೆಟ್ ನ ಮಾರೆ $4 ಮಿಲಿಯನ್ ನ ಸಂಪಾದನೆ ಮಾಡಿದ್ದಾರೆ. ಜಾನ್ ಸಿನಾ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಕೂಡ ಮಾತಾಡೋಣ. ಡಬ್ಲ್ಯೂ ಅವರು ನಿನ್ನೆ ತಾನೇ ಜಾನ್ ಸಿನಾ ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಅದ್ಭುತವಾದ ಟ್ರಿಬ್ಯೂಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಅದರಲ್ಲಿ ಶಾಕಿಂಗ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರು ಕೂಡ ಇದ್ರು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಅಂಡ್ ಅದೇ ರೀತಿ ಸ್ವಲ್ಪ ಬೇಜಾರ್ನು ಕೂಡ ಮಾಡಿದೆ. ಯಾಕಪ್ಪ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇರಲಿಲ್ಲ. ಸೊ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ನಡುವೆ ಆ ರೇಂಜ್ ಗೆ ನೀವು ರೈವಲ್ರಿನ ತೋರಿಸಿ, ಈಗ ರ್ಯಾಂಡಿ ಆರ್ಟನ್ ಹಾಗೆ
ಜಾನ್ ಸಿನಾ ಅವ್ರಿಗೂ ಕೂಡ ಸಂಬಂಧನೇ ಇಲ್ಲ ಅನ್ನೋ ರೀತಿ ಯಾಕೆ ತೋರಿಸ್ತಾ ಇದ್ದೀರಾ ಅಂತ ಫ್ಯಾನ್ಸ್ ಗಳು ಮಾತಾಡ್ಕೋತಾ ಇದ್ದಾರೆ. ಗೈಸ್, ರ್ಯಾಂಡಿ ಆರ್ಟನ್ ಅವರೇನಾದ್ರೂ ಆ ಒಂದು ಟೈಮ್ ಅಲ್ಲಿ ಇದ್ದಿದ್ರೆ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವರನ್ನು ಕೂಡ ಇನ್ಕ್ಲೂಡ್ ಮಾಡೋರು. ಬಟ್ ಈಗ ರ್ಯಾಂಡಿ ಆರ್ಟನ್ ಅವರು ಸದ್ಯಕ್ಕೆ ಸೌದಿ ಅರೇಬಿಯಾದ ರಿಯಾದ್ ಸೀಸನ್ ನ ಪ್ರಮೋಟ್ ಮಾಡೋದಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ರ್ಯಾಂಡಿ ಆರ್ಟನ್ ಅವರು ಈಗ ಸದ್ಯಕ್ಕೆ USA ಅಲ್ಲಿ ಇಲ್ಲ. ಬಟ್ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವರ ಕೈಯಿಂದಲೇ ಅಲ್ಲಿಂದನೇ ಒಂದು ವಿಡಿಯೋನ ಶೂಟ್ ಮಾಡಿಸಿ, ಏನ್ ಗುರು ವಿ ಮಿಸ್ ಯು ಸೀನಾ ಅಂತ ಒಂದು ಬೋಲ್ಡ್ ಇಟ್ಕೊಂಡು ಅವ್ರದ್ದು ಕೂಡ ಒಂದು ಫುಟೇಜ್ ನ ಆಡ್ ಮಾಡಿದ್ರೆ ಚೆನ್ನಾಗಿರೋದು. ಏನೇ ಆಗ್ಲಿ, ಅದನ್ನ ಬಿಟ್ಟಾಕಿ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನಮ್ಮ ರ್ಯಾಂಡಿ ಆರ್ಟನ್ ಅವರೇ ಅಫಿಷಿಯಲ್ ಆಗಿ ತನ್ನ ಬಾಯಾರೆ ಕನ್ಫರ್ಮ್ ಮಾಡಿದ್ದಾರೆ, ನಾನು ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾ ಇದ್ದೀನಿ ಅಂತ. ನಮ್ಮ ರ್ಯಾಂಡಿ ಆರ್ಟನ್ ಅವರೇ ಅಫಿಷಿಯಲ್ ವ್ಯಕ್ತಿ ಆಗಿದ್ದಾರೆ. ಅವರೇ ಅಫಿಷಿಯಲ್ ಆಗಿ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸೀಸನ್ ನ ಪ್ರಮೋಟ್ ಮಾಡೋ ಟೈಮಲ್ಲಿ ಅವರು ಹೇಳ್ತಾರೆ, ನಾನು ಈ ಬಾರಿ ಇಲ್ಲಿ ನಡೀತಾ ಇದೆಯಲ್ಲ ಸೌದಿ ಅರೇಬಿಯಾದಲ್ಲಿ ರಾಯಲ್ ರಂಬಲ್, ಆ ಒಂದು ಮ್ಯಾಚ್ ಒಳಗಡೆ ನಾನು ಎಂಟ್ರಿನ ಕೊಡ್ತಾ ಇದ್ದೀನಿ ಅಂತ. ಇನ್ನ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಇನ್ನೂ ಕೂಡ ಅವರು ಸೌದಿ ಅರೇಬಿಯಾದಲ್ಲೇ ಸ್ಟಕ್ ಆಗಿರೋ ಕಾರಣ ಜಾನ್ ಸಿನಾ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ, ಜಾನ್ ಸಿನಾ ಅವರಿಗೆ ಬೀಳ್ಕೊಡುಗೆನ ಕೊಡೋದಕ್ಕೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಪ್ರೆಸೆಂಟ್ ಆಗಿರೋದಿಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಹಾಗೆ ರಾಕ್ ಅವರ ಆಂಗಲ್ ಸ್ಟಾರ್ಟಿಂಗ್ ತುಂಬಾನೇ ಅದ್ಭುತವಾಗಿತ್ತು. ಅದಾದ್ಮೇಲೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಗುರು ಅಂತ ಎಲ್ಲರಿಗೂ ಕೂಡ ಅನಿಸ್ತಾ ಇತ್ತು. ಯಾಕಂದ್ರೆ ರ್ಯಾಂಡಮ್ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನ ಡಬ್ಲ್ಯೂ ಅವರು ಈ ರೀತಿ ಬರಿತಾ ಇದಾರಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು. ನಾನು ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಅಂಡ್ ಖುದ್ದಾಗಿ ಜಾನ್ ಸಿನಾ ಅವ್ರಿಗೂ ಕೂಡ ಅನಿಸ್ತಂತೆ, ನನ್ನ ರಿಟೈರ್ಮೆಂಟ್ ಟೂರು ನಿಜವಾಗ್ಲೂ ಕೂಡ ಸ್ವಲ್ಪ ಪಿವೋಟ್ ಆಗ್ತಾ ಇದೆ, ಅಂದ್ರೆ ಹಾಳಾಗ್ತಾ ಇದೆ ಅಂತ. ಅವ್ರು ಹೇಳ್ತಾರೆ, ರಾಕ್ ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡ್ವಿ ಅಂಡ್ ತುಂಬಾನೇ ದೊಡ್ಡದಾಗಿ ನಾವೆಲ್ಲದನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಮಧ್ಯದಲ್ಲೆಲ್ಲೋ ನನಗೆ ಅನಿಸ್ತಾ ಇತ್ತು, ನಮ್ಮ ಈ ಒಂದು ಪ್ಲಾನ್ಸ್ ಗಳೆಲ್ಲದೂ ಕೂಡ ಹಾಳಾಗ್ತಾ ಇದೆಯಲ್ಲ ಅಂತ. ಸೊ ಇದಕ್ಕೆ ಯಾರು ಕಾರಣ ಅಂತ ಗೊತ್ತಿಲ್ಲ. ಏನೇ ಆಗ್ಲಿ, ನನಗೂ ಕೂಡ ಫೀಲ್ ಆಗ್ತಾ ಇತ್ತು, ನನ್ನ ಈ ಒಂದು ರಿಟೈರ್ಮೆಂಟ್ ಟೂರು ಮಧ್ಯದಲ್ಲಿ ಸ್ವಲ್ಪ ಎಡವಟ್ಟಾಗಿತ್ತು ಅಂತ. ನಮ್ಮ ಜಾನ್ ಸಿನಾ ಅವರು ಪ್ಯಾಟ್ ಮೆಕಫಿ ಶೋ ಅಲ್ಲಿ ಮಾತಾಡಿದ್ದಾರೆ, ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ನಾಳೆ ಎಲ್ಲದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮ ಜಾನ್ ಸಿನಾ ಅವ್ರಿಗೂ ಕೂಡ ಫೀಲ್ ಬಂದಿತ್ತಂತೆ, ಅವರ ರಿಟೈರ್ಮೆಂಟ್ ಟೂರು ಅಫಿಷಿಯಲ್ ಆಗಿ ಹಾಳಾಗ್ತಾ ಇದೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ ನಾಳೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ. ಆದ್ರೂ ಕೂಡ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ದಾರೆ, ಇಲ್ಲ ಜಾನ್ ಸಿನಾ ಅವರು ಇದಾದ್ಮೇಲೂ ಕೂಡ ಡಬ್ಲ್ಯೂ ಗೆ ಪ್ರಾಬಬ್ಲಿ ರಿಟರ್ನ್ ಆಗಬಹುದು ಅಂತ. ಜಾನ್ ಸಿನಾ ಅವರು ತುಂಬಾ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಮ್ಯಾಚ್ ಆಡಿದ್ರೆ ಮುಂದೆ ಯಾವತ್ತೂ ಕೂಡ ಮತ್ತೊಮ್ಮೆ ರಿಂಗ್ ಒಳಗಡೆ ಕಾಲ್ ಇಡೋದಿಲ್ಲ ಆಸ್ ಎ ರೆಸ್ಲರ್ ಆಗಿ ಅಂತ. ಆದ್ರೂ ಕೂಡ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ತನ್ನ ವೆಬ್ಸೈಟ್ ಅಲ್ಲಿ ಒಂದು ಆರ್ಟಿಕಲ್ ನ ತಗೊಂಡು ಬರ್ತಾರೆ, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನೇನು ವಿಚಾರಗಳು ನಮಗೆ ನೋಡೋದಿಕ್ಕೆ ಸಿಗಬಹುದು ಅಂತ. ಜಾನ್ ಸಿನಾ ಅವರು ಸೋಲ್ಬಹುದಾ, ಜಾನ್ ಸಿನಾ ಅವರು ಗೆಲ್ಬಹುದಾ, ಯಾವ್ದಾದ್ರು ಇಂಟರ್ಫರೆನ್ಸ್ ಗಳು ನೋಡೋದಿಕ್ಕೆ ಸಿಗಬಹುದಾ ಅಂತೆಲ್ಲ ತಿಳಿಸಿ ಲಾಸ್ಟ್ ಅಲ್ಲಿ ಯಾರಿಗ್ ಗೊತ್ತು ಈ ರೀತಿನೂ ಕೂಡ ಆಗಬಹುದು ಅಂತ ಈ ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಪ್ರಾಬಬ್ಲಿ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಆಗದಲೇನೂ ಕೂಡ ಇರಬಹುದು. 10 ತಿಂಗಳ ಹಿಂದೆ ಯಾವ ಒಂದು ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತೋ, ರಾಕ್ ಅವರು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ರಿಟರ್ನ್ ಆಗಬಹುದು. ಅಂಡ್ ಆಗಿ ಜಾನ್ ಸಿನಾ, ನೀನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಿನ್ನ ಒಂದು ಸೋಲ್ ಅನ್ನ, ನಿನ್ನ ಒಂದು ಆತ್ಮನ ನನಗೆ ಕೊಟ್ಟಿದ್ದೆ. ಸೊ ಈಗ ಈ ಒಂದು ಟೈಮ್ ಅಲ್ಲಿ ನೀನು ರಿಟೈರ್ಡ್ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ. ಸೊ ನೀನು ನಿನ್ನ ಆತ್ಮನ ವಾಪಸ್ ತಗೋಬೇಕು ಅಂದ್ರೆ ನನ್ನ ಮೇಲೆ ಮ್ಯಾಚ್ ಆಡಬೇಕು ಅಂತ ನಮ್ಮ ರಾಕ್ ಅವರು ಹೇಳ್ಬಹುದು. ಅಂಡ್ ಹಿಂಗೆ ಇವರ ನಡುವೆ ಒಂದು ರಬ್ಬರ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ರಸಲ್ ಮೇನಿಯಾ 42 ಅಲ್ಲಿ. ಅಂಡ್ ಅದು ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಆಗಬಹುದು. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ಆಗದಲೇನೂ ಇರಬಹುದು ಅಂತ ಖುದ್ದಾಗಿ ಡಬ್ಲ್ಯೂ ಅವರೇ ಬರ್ದಿದ್ದಾರೆ. ರಾಕ್ ಅವರು ಬರ್ಬಹುದಂತೆ, ಬಂದು ಜಾನ್ ಸಿನಾ ನೀನು ಈ ಒಂದು ಟೈಮ್ ಅಲ್ಲಿ ರಿಟೈರ್ಡ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಹುದಂತೆ. ಅಂಡ್ ಇದಾದ್ಮೇಲೆ ರಾಕ್ ಹಾಗೆ ಜಾನ್ ಸಿನಾ ಅವರ ನಡುವೆನೆ ರಸಲ್ ಮೇನಿಯಾ 42 ಅಲ್ಲಿ ನಮ್ಗೊಂದು ರಬ್ಬರ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದಂತೆ. ಇಲ್ಲಿ ರಬ್ಬರ್ ಮ್ಯಾಚ್ ಅಂದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿರೋದಿಲ್ಲ, ನಾನು ಹೇಳ್ತೀನಿ. ಇವರ ನಡುವೆ ಈಗಾಗಲೇ 2 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆ, 2 ಕೂಡ ರಸಲ್ ಮೇನಿಯಾದಲ್ಲೇ ಆಗಿದೆ. ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾನ್ ಸಿನಾ ಗೆದ್ದಿದ್ದಾರೆ, ಇನ್ನೊಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ಗೆದ್ದಿದ್ದಾರೆ. ಸೊ ಇವರ ನಡುವೆ ಮೂರನೇ ಮ್ಯಾಚ್ ಗೆ ಮುಕ್ತಾಯ. ಸೊ ಅದಕ್ಕೋಸ್ಕರ ಈ ರೀತಿಯ ಮ್ಯಾಚಸ್ ಗಳನ್ನ ರಬ್ಬರ್ ಮ್ಯಾಚ್ ಅಂತ ಡಬ್ಲ್ಯೂ ಅಲ್ಲಿ ಕರೀತಾರೆ. ಸೊ ಹಂಗೆ ರಸಲ್ ಮೇನಿಯಾ 42 ಗೆ ಜಾನ್ ಸಿನಾ ಹಾಗೆ ರಾಕ್ ಅವರ ನಡುವೆ ಒಂದು ರಬ್ಬರ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಈ ರೀತಿನೂ ಕೂಡ ಆಗಬಹುದು ಅಂತ ಡಬ್ಲ್ಯೂ ಅವರು ಖುದ್ದಾಗಿ ಅವರೇ ವೆಬ್ಸೈಟ್ ಅಲ್ಲಿ ಆರ್ಟಿಕಲ್
ಆರ್ಟಿಕಲ್ ಮುಖಾಂತರ ತಿಳಿಸಿದ್ದಾರೆ. ಅಂಡ್ ಈಗ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗ್ಬೋದು, ಓಕೆ ಗುರು ಈ ರೀತಿನೂ ಕೂಡ ಆಗ್ಬೋದು, ಯಾಕಂದ್ರೆ ಡಬ್ಲ್ಯೂ ಅವರೇ ಹೇಳಿದಾರಲ್ಲ ಅಂತ. ಡಬ್ಲ್ಯೂ ಅವರೇ ಹೇಳಿದ್ದಾರೆ, ಬಟ್ ಅವರು ಈ ರೀತಿನೂ ಕೂಡ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ ನಿಜವಾಗ್ಲೂ ಈ ರೀತಿ ಆಗುತ್ತೆ ಅಂತ ನೀವು ಯಾರಾದ್ರೂ ನಂಬ್ತೀರಾ? ನಂಬಿಕೆನೇ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಈ ರೀತಿ ಆಗೋದಿಲ್ಲ. ಅಂಡ್ ಇದ್ರ ಬಗ್ಗೆ ರೀಸೆಂಟ್ ಆಗಿ ಪ್ಯಾಟ್ ಮೆಕಫಿ ಶೋ ಅಲ್ಲಿ ಮತ್ತೊಮ್ಮೆ ನಮ್ಮ ಜಾನ್ಸಿನ್ ಅವರು ಕನ್ಫರ್ಮ್ ಮಾಡ್ತಾರೆ. ಫ್ಯಾನ್ಸ್ ಗಳು ಅನ್ಕೋತಾ ಇರಬಹುದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಏನೇನೋ ಆಗುತ್ತೆ ಅಂತ, ಬಟ್ ಅದ್ಯಾವುದು ಕೂಡ ಆಗೋದಿಲ್ಲ. ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ ಅಫಿಷಿಯಲ್ ಆಗಿ, ಅದು ನನ್ನ ಲಾಸ್ಟ್ ಮ್ಯಾಚ್ ಅಂತ ಜಾನ್ಸಿನ್ ಅವರೇ ತಿಳಿಸ್ತಾ ಇದ್ದಾರೆ. ಲಿಟ್ರಲಿ ಡಬ್ಲ್ಯೂ ಅವರೇನಾದ್ರೂ ರಾಕ್ ಅವ್ರನ್ನ ಕರ್ಸೋದ್ರ ಮುಖಾಂತರ ಅಥವಾ ಜಾನ್ಸಿನ್ ಅವರೇ ತನ್ನ ಮ್ಯಾಚ್ ಅಲ್ಲಿ ಗೆದ್ದಾದ್ಮೇಲೆ ಪ್ರೋಮೋನ ಕಟ್ ಮಾಡೋದ್ರ ಮುಖಾಂತರ, ನಾನು ಆಗ್ಲೇ ಹೇಳಿದ್ದೆ ನೀವು ಏನನ್ನ ಆಸೆ ಪಡ್ತೀರೋ ಅದನ್ನ ನಾನು ಯಾವತ್ತೂ ಕೂಡ ನಿಮಗೆ ಕೊಡೋದಿಲ್ಲ ಅಂತ. ಸೊ ನೀವು ಆಸೆ ಪಟ್ರಿ ನನ್ನ ಲಾಸ್ಟ್ ಮ್ಯಾಚ್ ನ ನೋಡಬೇಕು ಅಂತ, ಬಟ್ ಇದು ನನ್ನ ಲಾಸ್ಟ್ ಮ್ಯಾಚ್ ಅಲ್ಲ ಅಂತ ಚೂರು ಪ್ರೋಮೋದಲ್ಲಿ ಅಥವಾ ನಮ್ಮ ರಾಕ್ ಅವರು ಬಂದು ಈ ರೀತಿ ಹೇಳಿದ್ರು ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಮೂಮೆಂಟ್ ಆಗುತ್ತೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ಆದಂತಹ ಶಾಕು ಮತ್ತೊಮ್ಮೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಬಟ್ ಡಬ್ಲ್ಯೂ ಅವರು ಈ ರೀತಿ ಮಾಡ್ತಾರಾ ಅನ್ನೋದೇ ಒಂದು ಡೌಟು. ಚಾನ್ಸಸ್ನ ನಾವು 50-50 ಅಂತ ಇಡಬೇಕು ಅಷ್ಟೇ. ಆ ಕಡೆ ಆ ರೀತಿನೂ ಆಗ್ಬಹುದು, ಈ ಕಡೆ ಒಂದು ಕ್ಲೀನ್ ಆಗಿ ಜಾನ್ಸಿನ್ ಅವ್ರನ್ನ ಡಬ್ಲ್ಯೂ ಅವರು ರಿಟೈರ್ಡ್ ಕೂಡ ಮಾಡಬಹುದು. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಏನಾಗ್ಬಹುದು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೇನು ನನ್ನ ಪ್ರೆಡಿಕ್ಷನ್ ವಿಡಿಯೋ ಕೂಡ ಬರುತ್ತೆ, ಅದಕ್ಕೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.